ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಮಟನ್ ಚಾಪ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಒಂದು ಒಳ್ಳೆ ಪರ್ಫೆಕ್ಟಾಗಿ ನೀವು ಮಟನ್ ಚಾಪ್ಸ್ ಮಾಡಬೇಕು ಅಂತಿದ್ರೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಒಂದು ಅರ್ಧ kg ಮಟನ್ನ ನಾನು ಆಲ್ರೆಡಿ ಈರುಳ್ಳಿ ಪೇಸ್ಟ್ ಹಾಕಿ ಮಟನ್ ಹಾಕಿ ಕುಕ್ಕರಲ್ಲಿ 2 ವಿಷಲ್ ತೆಗೆಸಿಟ್ಕೊಂಡಿದ್ದೀನಿ. ಯಾಕಂದರೆ ಮಟನ್ ಸ್ವಲ್ಪ ಬಲ್ತಿರೋದ್ರಿಂದ 2 ವಿಷಲ್ ತೆಗೆಸಿಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಈರುಳ್ಳಿ ಪೇಸ್ಟ್ ಒಂದು ಕುಕ್ಕರ್ ಸಿಂಪಲಾಗಿ ಮಾಡ್ಕೊಳ್ಳೋದು, ಅದೇನಿಲ್ಲ. ಒಂದು ಕುಕ್ಕರ್ಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ, ನಮಗೆ ಮಟನ್ ತೊಗೊಳ್ಳುವಾಗಲೇ ಚರ್ಬಿ ಕೊಟ್ಟಿರ್ತಾರಲ್ಲ, ಸೊ ಆ ಚರ್ಬಿ ಹಾಕ್ಬಿಟ್ಟು ಮಟನ್ ಹಾಕಿ ಈರುಳ್ಳಿ ಪೇಸ್ಟ್ ಹಾಕಿ ಮಟನ್ ಮುಳುಗೋ ಅಷ್ಟು ಒಂದು ಸ್ವಲ್ಪ ನೀರು ಹಾಕಿ ಒಂದು 2 ವಿಷಲ್ ತೆಗೆಸ್ಕೊಂಡ್ಬಿಟ್ರೆ ಆಯಿತು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ವಿಷಲ್ ತೆಗೆಸಿಟ್ಕೊಳ್ಳಿ. ನೋಡಿ, ನಾನು ತೆಗೆಸಿಟ್ಕೊಂಡಿದ್ದೀನಿ. ಇವಾಗ ಇದ್ರ ರುಬ್ಬಕ್ಕೆ ನಾನು ಚಾಪ್ಸ್ ಅಂತಂದರೆ ಹಸಿಮೆಣ್ಸಿನ್ಕಾಯಿನೇ ಹಾಕಬೇಕಾಗತ್ತೆ. ಸೊ ಹಸಿಮೆಣ್ಸಿನ್ಕಾಯಿ, 1-2 ಸ್ಪೂನ್ ಮೆಣಸು, ಮೇಯ್ನು ಚಾಪ್ಸ್ಗೆ ನಮಗೆ ಮೆಣಸು ಹಸಿಮೆಣ್ಸಿನ್ಕಾಯಿನೇ ಮೇಯ್ನು. ಚಕ್ಕೆ, ಲವಂಗ, 1-2 ಈರುಳ್ಳಿ, ಒಂದು ಅರ್ಧ ಹೋಳುಗಷ್ಟು ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಮೇಯ್ನ್ ನಮಗೆ ಕಲರ್ ಬರೋದಕ್ಕೆ ಕೊತ್ತಂಬರಿ ಹಾಗೆ ಪುದೀನಾನ ತೊಗೊಂಡಿದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ನಮಗೆ ಚಾಪ್ಸ್ ಅನ್ನೋದು ರೆಡಿ ಆಗುತ್ತೆ. ಇದಕ್ಕೆ ನೀವು ಧನಿಯಾ ಪೌಡ್ರು ಕೂಡ ಆ್ಯಡ್ ಮಾಡ್ಕೋಬಹುದು. ನಾನು 2 ಸ್ಪೂನ್ ಹಾಕಿದ್ದೀನಿ, ಬಟ್ ವಿಡಿಯೋ ಎಲ್ಲ ಸ್ಕಿಪ್ ಆಗಿದೆ. ಇದಿಷ್ಟನ್ನು ರುಬ್ಕೋಬೇಕು. ಇದಕ್ಕೆ ಇವಾಗ ಒಂದು ಜಾರಿಗೆ ಎಲ್ಲನೂ ಹಾಕ್ಕೊಂಡು ರುಬ್ಕೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಫಾಲೋ ಮಾಡಿದ್ರೆ ನಾನು ಹಾಕುವಂತಹ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ ಎಲ್ಲ ನಿಮಗೆ ಬೇಗನೆ ಬರುತ್ತೆ, ನೀವು ನೋಡ್ಬೋದು. ಹಾಗಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಹೇಳ್ತಾ ಇರೋದು. ಇವಾಗ ನೋಡಿ, ಚಾಪ್ಸ್ಗೆ ಸೇಮ್ ಮಟನ್ ಮಸಾಲೆ ನಾವೇನು ಹಾಕ್ತೀವೋ ಅದೇನೇ, ಆದರೆ ಖಾರದ ಪುಡಿ ಬದಲಿಗೆ ಹಸಿಮೆಣಸು ಹಾಗೆ ಮೆಣಸು ಒಂದು 2 ಸ್ಪೂನ್ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಇದನ್ನು ನೀಟಾಗಿ ರುಬ್ಕೊಂಡು ಬರೋಣ. ನೈಸಾಗಿ ರುಬ್ಕೊಳ್ಳಿ. ಆನಂತರ ಕುಕ್ಕರ್ಗೆ ನೋಡಿ, ನಾನೇನು ಕೂಗಿಸಿಟ್ಕೊಂಡಿದ್ನಲ್ಲ, ನಿಮಗೆ ಅದು ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಮತ್ತೆ ಸಪ್ರೇಟ್ ಬೌಲಲ್ಲಿ ಹಾಕಿಟ್ಟಿದ್ದೆ. ಇವಾಗ ನೋಡಿ, ಕೂಗಿಸಿಟ್ಟಿರೋಂತಹ ಮಟನ್ನು, ಹಾಗೆಯೇ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಹಾಕಿದಾಗ ಉಪ್ಪು ಕಮ್ಮಿ ಅನಿಸ್ಬಿಡುತ್ತೆ, ಹಾಗಾಗಿ ಸೊ ರುಬ್ಬಿರೋಂತಹ ಮಸಾಲೆನ ಹಾಕ್ಕೊಂಡು ಇವಾಗ ನೋಡಿ, ಅದಕ್ಕೆ ನೀರು ಎಷ್ಟು ಬೇಕು ನೋಡ್ಕೊಂಡು ಕನ್ಸಿಸ್ಟೆನ್ಸಿ, ಮಸಾಲೆನ ಆದಷ್ಟು ನೈಸಾಗಿ ರುಬ್ಕೊಂಡ್ರೆ ನಮಗೆ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆಯಾ ಹದ. ಹಾಗೆ ಟೇಸ್ಟು ನೋಡ್ಕೊಳ್ಳಿ. ಒಂದು ಕುದಿ ಬಂದಮೇಲೆ ಉಪ್ಪು ಹುಳಿ ಖಾರ ಕರೆಕ್ಟಾಗಿದೆ ಉಪ್ಪು ಹುಳಿ ಖಾರ ಅಂತಂದರೆ ನೀವು ಆರಾಮಾಗಿ ಕುಕ್ಕರ್ ಕ್ಲೋಸ್ ಮಾಡಿ 1 ವಿಷಲ್ ತೆಗೆಸಿದ್ರೆ ಆಗುತ್ತೆ. ಇಷ್ಟೇ ಮಟನ್ ಚಾಪ್ಸ್ ರೆಸಿಪಿ. ತುಂಬಾ ಈಸಿಯಾಗಿ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತಹ ರೆಸಿಪಿ ಇದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ.